पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಮಾಡುವ ವಿಡಿಯೋ ಮೊದಲು ನಿಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ, ಮೊದಲಿಗೆ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ನಿಮ್ಮ ಎಲ್ಲ ಕನಸುಗಳು ಕೂಡ ಈಡೇರಲಿ, ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ರಾಯರನ್ನು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು 2026ರಲ್ಲಿ ಕೆಲವೊಂದು ರಾಶಿಗಳು ಅಂತಕ್ಕಂಥವು ಅದೃಷ್ಟವನ್ನು ಪಡಿತಾ ಇದೆ. ಆ ಅದೃಷ್ಟ ರಾಶಿಗಳು ಯಾವುದು ಮತ್ತು ಯಾವ ರೀತಿಯಾದಂತಹ ಅದೃಷ್ಟವನ್ನು ಈ ಒಂದು 2026ರಲ್ಲಿ ಪಡಿತಾ ಇದೆ, ಯಾವ ರಾಶಿಗಳು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವರ್ಷವಾಗಿದೆ ಅಂತ ನಾವು ನೋಡೋದಾದರೆ, ಈ ವರ್ಷದಲ್ಲಿ ಕೆಲವೊಂದು ಗ್ರಹಗಳ ಸಂಚಾರದಿಂದ ಈ ರಾಶಿಗಳು ಅದೃಷ್ಟವನ್ನು ಪಡಿತಾ ಇದೆ. ಈ 2026ರಲ್ಲಿ ಮುಖ್ಯವಾಗಿ ದೊಡ್ಡ ಗ್ರಹವಾದಂತಹ ಗುರು ಗ್ರಹವು ಜೂನ್ 2ನೇ ತಾರೀಕಿನಂದು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದೆ ಮತ್ತು ರಾಹು ಕೇತುಗಳು ಕೂಡ ಡಿಸೆಂಬರ್ 5ನೇ ತಾರೀಕಿನಂದು ತಮ್ಮ ಸಂಚಾರವನ್ನು ಬದಲಾವಣೆಯನ್ನು ಮಾಡ್ತಾ ಇದೆ ಮತ್ತು ಶನಿಗ್ರಹವು ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಒಂದು ರಾಶಿಯಲ್ಲಿ ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದೆ ಅಂದರೆ, ಮುಖ್ಯವಾಗಿ ನಾವು 4 ಗ್ರಹಗಳನ್ನು ಪರಿಗಣನೆ ಮಾಡ್ತೀವಿ. ಯಾಕೆಂದರೆ ಈ 4 ಗ್ರಹಗಳು ಕೂಡ ದೀರ್ಘಕಾಲಿಕ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಒಂದು ಪ್ರಮುಖವಾಗಿ ಈ ಗ್ರಹಗಳ ಸ್ಥಾನ ಪಲಟದಿಂದ ಕೆಲವೊಂದು ರಾಶಿಗಳಿಗೆ ಅದೃಷ್ಟ ಅಂತಕ್ಕಂಥದ್ದು ಬರ್ತಾ ಇದೆ. ಯಾವ ರಾಶಿಗಳು ಅಂತ ನಾವು ಒಂದೊಂದಾಗಿ ನೋಡೋಣ. ಈ ರಾಶಿಗಳು ಆರೋಗ್ಯದ ದೃಷ್ಟಿಯಿಂದಾಗಿರ್ಬೋದು ಅಥವಾ ಅವರಿಗೆ ಬರುವಂತಹ ಹಣಕಾಸಿನದ್ರಿಂದಾಗಿ ಕೂಡ ಅವರು ಅದೃಷ್ಟವನ್ನು ಪಡಿತಾ ಇದ್ದಾರೆ. ಆ ಅದೃಷ್ಟ ರಾಶಿಗಳು ಯಾವುದಪ್ಪ ಅಂತ ನೋಡೋದಾದರೆ, ಮೊದಲನೆಯ ರಾಶಿ ಬಂದು ನಿಮಗೆ ತುಲಾ ರಾಶಿ ಆಗಿರುತ್ತೆ. ಈ ತುಲಾರಾಶಿಯವರಿಗೆ ಕಳೆದ ವರ್ಷವೂ ಕೂಡ ಒಳ್ಳೆಯ ಶುಭ ಫಲಗಳನ್ನೇ ಅವರು ಪಡೆದಿದ್ದರು. ಈ ವರ್ಷವೂ ಕೂಡ ಅಂತಹ ಅದೃಷ್ಟ ಮುಂದುವರಿತಾ ಇದೆ. ಈ ಒಂದು ರಾಶಿಯಲ್ಲಿ ಬರ್ತಕ್ಕಂತಹ ಚಿತ್ತ ನಕ್ಷತ್ರ ಆಗಿರ್ಬೋದು, ಸ್ವಾತಿ ನಕ್ಷತ್ರದವರು ಮತ್ತು ವಿಶಾಖ ನಕ್ಷತ್ರದವರು ಕೂಡ ವರ್ಷ ಒಂದು ಪೂರ್ತಿಯಾಗಿ ತಮ್ಮ ಅದೃಷ್ಟವನ್ನು ಪಡಿತಾ ಇದ್ದಾರೆ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಇವರು ಯಾವ ಕೆಲಸಕ್ಕೂ ಕೈ ಹಾಕಿದರೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ಇವರ ಬೆನ್ನ ಹಿಂದೆ ನಿಂತು ಕಾಯ್ತಾ ಇರುತ್ತೆ. ಅವರು ಯಾವ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ದೊರೆಯುತ್ತೆ. ಈ ಒಂದು ವರ್ಷದಲ್ಲಿ ಅವರು ಏನು ಮಾಡ್ಕೋಬೇಕು ಕನಸು ಕಂಡಿರ್ತಾರಲ್ವ, ಈ ಕಳೆದ ವರ್ಷಗಳಲ್ಲಿ ನಾನು ಈ ರೀತಿ ಮಾಡಬೇಕು, ಒಂದು ಮನೆ ಕಟ್ಕೋಬೇಕು, ಇಲ್ಲ ನಾನು ಜ್ಯುವೆಲರಿ ಪರ್ಚೇಸ್ ಮಾಡಬೇಕು, ಒಂದು ಸೈಟ್ ತಗೋಬೇಕು, ಇಲ್ಲ ಆಸ್ತಿಗಳನ್ನು ನಾವು ಮಾಡ್ಕೋಬೇಕು, ಈ ರೀತಿಯಾಗಿ ಏನಾದರೂ ನೀವು ಕನಸನ್ನು ಕಂಡಿದ್ರೆ ಆ ಒಂದು ಕನಸನ್ನು ನನಸು ಮಾಡಿಕೊಳ್ಳುವಂತಹ ಒಂದು ಅದೃಷ್ಟ ವರ್ಷ ಯಾವುದಪ್ಪ ಅಂದರೆ ಈ 2026ರ ವರ್ಷ ಅಂತ ಹೇಳ್ತೀವಿ. ಈ ವರ್ಷವನ್ನು ನಾವು ಮುಖ್ಯವಾಗಿ ಸೂರ್ಯನ ರವಿಯ ವರ್ಷ ಅಂತ ನಾವು ಹೇಳ್ಬೋದಾಗುತ್ತೆ. ಈ ರವಿಯು ಯಾವ ರೀತಿಯ ಜಗತ್ತನ್ನು ಬೆಳಗ್ತಾನೋ ಅದೇ ರೀತಿಯಾಗಿ ನಿಮ್ಮ ಒಂದು ಬಾಳಲ್ಲಿಯೂ ಕೂಡ ಬೆಳಕು ಅಂತಕ್ಕಂಥದ್ದು ಕಾಣಿಸುತ್ತೆ ತುಲಾರಾಶಿಯವರಿಗೆ ಈ 2026ನೇ ವರ್ಷದಲ್ಲಿ. ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ. ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಮನೆಯನ್ನು ಮಾಡ್ಕೋಬೇಕು, ಒಂದು ಗೃಹವನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳ ಒಂದು ಕನಸಾಗಿರುತ್ತೆ. ಅಂತಹ ಒಂದು ಕನಸು ತುಲಾರಾಶಿಯವರಿಗೆ ಈ 2026ರಲ್ಲಿ ಖಂಡಿತವಾಗಿ ನೆರವೇರುತ್ತೆ. ಮತ್ತು ಯಾವುದಾದರೂ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಕಾಲ ಅಂತಕ್ಕಂಥದ್ದು ನಿಮಗೆ ಅದೃಷ್ಟದ ಕಾಲವಾಗಿರುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ನಿಮ್ಮ ಕೇಸುಗಳೇನಾದರೂ ಕೋರ್ಟಲ್ಲಿ ನಡೀತಾ ಇದ್ದರೆ ಆ ಒಂದು ಕಾರ್ಯಗಳು ಕೂಡ ಈ ಮಾಸದಲ್ಲಿ ನಿಮ್ಮ ಕಡೆ ಆಗುವಂತಹದ್ದು. ಅಂದರೆ ನಿಮಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶವನ್ನು ನೀವು
ಕೋರ್ಟ್ ಕಡೆಯಿಂದ ನಿರೀಕ್ಷೆಯನ್ನು ಮಾಡಬಹುದಾಗುತ್ತೆ. ಒಟ್ಟಾಗಿ ನೋಡಿದ್ರೆ ತುಲಾ ರಾಶಿಯವರಿಗೆ ಈ ಒಂದು ವರ್ಷ ಅಂತಕ್ಕಂಥದ್ದು ಮಣ್ಣು ಮುಟ್ಟಿದರೂ ಕೂಡ ಚಿನ್ನ ಆಗುವ ರೀತಿಯಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರ್ತಾ ಇದೆ. ಇನ್ನು ಮತ್ತೊಂದು ಗ್ರಹ ಯಾವುದಪ್ಪ ಈ ವರ್ಷದಲ್ಲಿ ಅದೃಷ್ಟ ರಾಶಿ ಅಂದರೆ ಅದುವೇ ಕುಂಭರಾಶಿಯಾಗಿರುತ್ತೆ. ಈ ಒಂದು ಕುಂಭರಾಶಿ 2026ರಲ್ಲಿ ವರ್ಷ ಪೂರ್ತಿ ತಮ್ಮ ಅದೃಷ್ಟವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಯಾಕಂದರೆ ತುಂಬ ವರ್ಷಗಳಿಂದ ಕುಂಭರಾಶಿಯವರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟಗಳು ಯಾವ ರೀತಿ ಇರುತ್ತಪ್ಪ ಅಂದರೆ ಹೇಳ್ಕೊಳಕ್ಕಾಗ್ದಿರ ಬಿಡೋಕ್ಕಾಗ್ದಿರ ರೀತಿಯಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ತುಂಬ ಕಷ್ಟಗಳು ಯಾವ ರೀತಿ ಅಂತಂದರೆ ಅವ್ರಿಗೆ ಅಷ್ಟು ಕಷ್ಟಗಳನ್ನು ಭರಿಸುವಂಥ ಶಕ್ತಿ ಅಂದರೆ ಕಷ್ಟನ ಅನುಭವಿಸಿ ಅದಕ್ಕೆ ಒಂಥರ ಅಡಿಕ್ಟ್ ಆಗಿರೋ ರೀತಿಯಾಗಿ ಅವ್ರ ಜೀವನ ಅಂತಕ್ಕಂಥದ್ದು ನಡೀತಾ ಇದೆ. ಅಂತಹ ಕುಂಭರಾಶಿಯವರಿಗೆ ಈ ಒಂದು ವರ್ಷ ಅಂತಕ್ಕಂಥದ್ದು ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದಾಗುತ್ತೆ. ಇಷ್ಟು ವರ್ಷ ಅವರು ಏನು ಕಷ್ಟವನ್ನು ಪಟ್ಟಿರ್ತಾರೋ ಆ ಎಲ್ಲ ಕಷ್ಟಗಳನ್ನು ಒಂದು ಕಡೆ ಸೈಡಿಗೆ ಹಾಕುವಂತಹ ಒಂದು ವರ್ಷ ಯಾವುದಪ್ಪ ಅಂದರೆ ಈ 2026 ಅಂದರೆ ಮರುಭೂಮಿಯಲ್ಲಿ ಹೋಗತಿರುವಂತಹ ಬಾಯಾರಿಕೆ ಆಗಿರುವಂಥ ವ್ಯಕ್ತಿಗೆ ನೀರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ಅದೇ ರೀತಿ ಈ ಕಷ್ಟದಿಂದ ಜೀವನವನ್ನು ಸಾಗಿಸ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕುಂಭರಾಶಿಯವರು ಯಾರಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಒಂದು ನೀರು ಸಿಕ್ಕಿರುವ ರೀತಿಯಲ್ಲಿ ಈ ಒಂದು ಖುಷಿ ಅಂತಕ್ಕಂಥದ್ದು ಅವರಿಗೆ 2026ರಲ್ಲಿ ಸಿಗುತ್ತೆ. ಅವರ ಕಷ್ಟಗಳಿಗೆ ಫುಲ್ ಸ್ಟಾಪನ್ನು ಇಡುವಂತಹ ವರ್ಷ ಯಾವುದಪ್ಪ ಅಂದರೆ ಈ 2026 ಆಗಿರುತ್ತೆ. ಅವರು ಮಾಡಿರುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈ ಒಂದು ವರ್ಷದಲ್ಲಿ ಅವರು ಪ್ರತಿಫಲವನ್ನು ಕಾಣುವಂತಹ ಯೋಗ ಅಂತಕ್ಕಂಥದ್ದು ಇಲ್ಲಿ ಶನಿದೇವರು ಅನುಗ್ರಹ ಮಾಡ್ತಾರೆ. ಅಂದರೆ ಇಲ್ಲಿ ಶನಿ ಅಂತಕ್ಕಂಥದ್ದು 2ನೇ ಮನೇಲಿ ಇದ್ದರೂ ಕೂಡ ಅವರಿಗೆ ಒಂದು ಆಸ್ತಿಯ ವಿಚಾರದಲ್ಲಿ, ಆಸ್ತಿ ಅಂದರೆ ಈ ಧನ ಸ್ಥಾನದಲ್ಲಿ ಮತ್ತು ಕುಟುಂಬ ಸ್ಥಾನದಲ್ಲಿ ಇದ್ದು ತುಂಬ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ ಈ ಶನಿ ಪರಮಾತ್ಮ. ಶನಿನ ನಾವೆಲ್ಲರೂ ಅಂದ್ಕೊತೀವಿ ಕೆಟ್ಟ ಗ್ರಹ ಅಂತ, ಆದರೆ ಶನಿಯಷ್ಟು ಒಳ್ಳೆಯ ಒಂದು ಗ್ರಹ ಯಾವುದೂ ಇಲ್ಲ. ಯಾಕೆಂದರೆ ಶನಿ ಅಂತಕ್ಕಂಥವನು ಕರ್ಮಕಾರಕನಾಗಿರ್ತಾನೆ, ಅವನು ಧರ್ಮ ಪಾಲಕನಾಗಿರ್ತಾನೆ. ಅಂದರೆ ನೀವು ಎಷ್ಟು ಕಷ್ಟವನ್ನು ಪಡ್ತೀರೋ ಅದಕ್ಕೆ ತಕ್ಕನಾದಂತಹ ಫಲವನ್ನು ಕೊಡಲಿಕ್ಕೆ ಶನಿ ಪರಮಾತ್ಮ ಕಾಯ್ತಾ ಇರ್ತಾನೆ. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ತಪ್ಪು ದಾರಿಯಿಂದ ಕರ್ಕೊಂಡು ಬಂದು ಒಳ್ಳೆ ದಾರಿಯಲ್ಲಿ ನಡೆಸುವಂತಹ ಗ್ರಹ ಯಾವುದಪ್ಪ ಅಂತಂದರೆ ಈ ಶನಿ ಗ್ರಹ ಆಗಿರುತ್ತೆ. ಈ ಶನಿ ಈ ಒಂದು ಕುಂಭರಾಶಿಯವರಿಗೆ ಈ ರೀತಿಯಾಗಿ ಒಳ್ಳೆಯ ಅದೃಷ್ಟವನ್ನು ಈ ಒಂದು ಮಾಸದಲ್ಲಿ ಕೊಡ್ತಾ ಇದ್ದಾರೆ. ಅದು ಈ ಕುಂಭರಾಶಿಯವರಿಗೆ 2026 ಅಂತಕ್ಕಂಥದ್ದು ಒಂದು ಒಳ್ಳೆಯ ಅದೃಷ್ಟವನ್ನು ಕೊಡ್ತಾ ಇದೆ. ಇನ್ನು 3ನೇ ರಾಶಿ ಯಾವುದಪ್ಪ ಅದೃಷ್ಟದ ರಾಶಿ ವರ್ಷದಲ್ಲಿ ಅಂದರೆ ಅದು ಮೀನರಾಶಿಯಾಗಿರುತ್ತೆ. ಎಲ್ಲರೂ ಹೇಳ್ಬೋದು ಮೀನರಾಶಿಗೆ ಇವಾಗ ಸಾಡೆ ಸಾತಿ ನಡೀತಾ ಇದೆ ಅಲ್ವಾ, ಮೀನರಾಶಿ ಹೇಗೆ ಅದೃಷ್ಟ ರಾಶಿ ಆಗುತ್ತೆ ಅಂತಂದರೆ ಇಲ್ಲಿ ಮೀನರಾಶಿಗೆ ಇಲ್ಲಿ ಸಾಡೆ ಸಾತ್ ಇದ್ದರೂ ಕೂಡ ಶನಿ ಏನು ಮಾಡ್ತಾರೆ, ಇಲ್ಲಿ ಗುರುವಿನ ಮನೆಯಲ್ಲಿ ಬಂದು ಇರುವುದರಿಂದ ಅಲ್ಲಿ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗಿದ್ದು ಎಲ್ಲ ರೀತಿಯಾದಂತಹ ಫಲಗಳನ್ನು ಇಲ್ಲಿ ಮೀನರಾಶಿಯವರು ಅನುಭವಿಸ್ತಾ ಇದ್ದಾರೆ. ಒಟ್ಟಾಗಿ ನೋಡೋದಾದರೆ 2026ರಲ್ಲಿ ಈ ಒಂದು 3 ರಾಶಿಗಳು ಕೂಡ ಅದೃಷ್ಟವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಎಲ್ಲ ಒಂದು ಕನಸುಗಳು ಕೂಡ ನನಸಾಗಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.